ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡಿ ಸೋಮನಗೌಡ ಮಾಲಿಪಾಟೀಲ್. ಮಕ್ಕಳು ಉತ್ತಮ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ನೀಡಿ ಬೆಳೆಸಿದಾಗ ಮಾತ್ರ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಲು ಸಹಕಾರಿಯಾಗುತ್ತದೆ ಎಂದು ನಿವೃತ್ತ ಉಪನ್ಯಾಸಕ ಸೋಮನಗೌಡ ಮಾಲಿಪಾಟೀಲ್ ಹೇಳಿದ್ದಾರೆ. ಅವರು ಕುಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಒಂದು ಹೊತ್ತು ಊಟ ಕಡಿಮೆ ಮಾಡಿ ಶಿಕ್ಷಣಕ್ಕೆ ಮಹತ್ವ ನೀಡಿ ಎಂದು ಹೇಳಿದಂತೆ ಪ್ರತಿಯೊಬ್ಬರೂ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಬೇಕು. ನಮಗೆ ಯಾವುದೇ ಒಬ್ಬ ನಾಯಕರು ಇದ್ರೆ ಅದುವೇ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದ ಮಹಾನ್ ವ್ಯಕ್ತಿಗಳು ನಮ್ಮ ನಾಯಕರಾಗಿದ್ದಾರೆ ಎಂದರು. ಪಾಲಕರು ಮಕ್ಕಳ ಭವಿಷ್ಯಕ್ಕೆ ಪಣ ತೊಡಬೇಕು, ಮಕ್ಕಳನ್ನ ಉತ್ತಮ ನಾಗರಿಕರನ್ನಾಗಿ ಮಾಡಲು ಮುಂದಾಗಬೇಕು. ಇಲ್ಲಿ ಕಲಿತ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಹುದ್ದೆಯನ್ನ ಅಲಂಕರಿಸುವ ವ್ಯಕ್ತಿಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ನಂತರ ಕೆಜಿ ಕುಲಕರ್ಣಿ ಮಾತನಾಡಿ, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಿದ್ದು, ಮಕ್ಕಳಿಗೆ ತಾಯಿಯೇ ಮೊದಲ ಗುರುವಾಗಿದ್ದು, ಮನೆಯಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವುದರ ಜೊತೆ ಮಕ್ಕಳ ಹಾವಭಾವದ ಕಡೆಗೆ ಗಮನ ನೀಡಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಹೇಳಿದ್ದಾರೆ. ನಂತರದಲ್ಲಿ ವಿವಿಧ ಶಿಕ್ಷಕರು ಉಪನ್ಯಾಸ ನೀಡಿದರು. ನಂತರ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಗುರುಕುಲ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರಾದ ಶರಣಪ್ಪ ಹೊಸಮನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಿಕ್ಷಣ ಸಂಸ್ಥೆಯ ಹೆಸರು ಮಾಡಬೇಕಾದರೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರು ನೀಡುವ ಶಿಕ್ಷಣದಿಂದ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಶ್ರಮವಹಿಸಬೇಕು. ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಶಿಕ್ಷಕರು ಕಠಿಣ ಪರಿಶ್ರಮವಿಲ್ಲದೆ ಶಿಕ್ಷಕರಾದರೆ ಅಂತಹ ಶಿಕ್ಷಕರ ನೆನೆಯುವ ಕಾರ್ಯ ಎಂದೂ ಆಗೋದಿಲ್ಲ. ಹಿಂದೆ ಕಾರ್ಯನಿರ್ವಹಿಸಿದ ಶಿಕ್ಷಕರ ನೆನೆಯುವ ಕಾರ್ಯ ಅಂತಹ ಶಿಕ್ಷಕರಿಗೆ ಗೌರವ ಕೊಡೋ ಕಾರ್ಯ. ವಿದ್ಯಾನಂದ ಗುರುಕುಲವು ನಿರ್ವಹಿಸಿಕೊಂಡು ಬರುತ್ತಿದ್ದು, ವಿದ್ಯಾರ್ಥಿಗಳು ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ವಿದ್ಯಾನಂದ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪದ್ಮಾವತಿ ಶಾಲಾ ವರದಿ ವಾಚನ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಶಿವಪ್ಪ ಈಬೇರಿ, ಶಿವಕುಮಾರ್ ಹೆಳವರ, ಮಾಜಿ ಯೋಧ ದೇವರಡ್ಡಿ, ಸೋಮಶೇಖರ ನಿಲೋಗಲ್, ಜಿವಿ ಜಹಗೀರ್ದಾರ್, ಬಿಸಿ ಹಿರೇಮಠ್, ಪುಷ್ಪ ಪೂಜಾರ್, ಲಕ್ಕಿ ಶಂಕರ್, ಲಕ್ಷಾವತಿ ಮೆಹಬೂಬ್, ಸರೋಜಾ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಪಾಲಕರು ಇತರರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ರಾಜಪುರೋಹಿತ ನಿರೂಪಿಸಿದ್ರು, ಮಂಜುನಾಥ ಪೂಜಾರ್ ಸ್ವಾಗತಿಸಿದ್ರು, ಶ್ರೀಕಾಂತ್ ಕುಲಕರ್ಣಿ ವಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ ಹಿರೇಮಠ್, ಪ್ರಜಾಪವರ್ ಟಿವಿ, ಕುಕ್ನೂರು. ವಿನಂತಿ, ನಾನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬದುಕಿದ 9ನೇ ಕ್ಲಾಸ್ ಇದ್ದಾಗ ನಾನು ತಂದೆನ ಕಳ್ಕೊಂಡೆ. 4ನೇ ಕ್ಲಾಸ್ ಇದ್ದಾಗ ನಮ್ಮ ಅವ್ವ ತೀರ್ಕೊಂಡ್ಲು. ಹೆಸರು ಸೋಮನಗೌಡ ಪಾಟೀಲ್ ಇದ್ರು ಕೂಡ ಇರಕ್ಕೊಂದು ಮನೆ ಇದ್ದಿಲ್ಲ, ತಿನ್ನಕ ಕೂಳಿದ್ದಿಲ್ಲ, ಹಾಕೊಳಕ ಬಟ್ಟೆ ಇದ್ದಿಲ್ಲ ಅಂತ ಸ್ಥಿತಿಯೊಳಗೆ ಹೋಟೆಲ್ ಒಳಗೆ ಇದ್ಕೊಂಡು ಗವಿಸಿದ್ದೇಶ್ವರ ಮಠದಲ್ಲಿ ಆಶ್ರಯ ಪಡ್ಕೊಂಡು MCom LLB ಪದವಿ ಮಾಡಿಕೊಂಡು ಇದೇ ವಿದ್ಯಾನಂದ ಗುರುಕುಲ ನನಗೆ ಆಶ್ರಯ ಕೊಟ್ಟಿರಬೇಕಾಗಿದೆ. ಇದೇ ಗುರುಕುಲದಲ್ಲಿ 16 ವರ್ಷಗಳ ಕಾಲ ಉಪನ್ಯಾಸಕನಿಗೆ ಸೇವೆ ಸಲ್ಲಿಸಿ ನನಗೆ ಒಂದು ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಂಸ್ಥೆ ಅಂದ್ರೆ ಏನು 104 ವರ್ಷದ ಈ ಸಂಸ್ಥೆ. ಈ ಒಂದು ಸಂಸ್ಥೆಯೊಳಗೆ ಹಲವಾರು ಜನ ನಮ್ಮಂತ ಅನಾಥರಿಗೆ ಉದ್ಯೋಗ ಕೊಟ್ಟು ಅನ್ನ ಕೊಟ್ಟು ಆಶ್ರಯ ಕೊಟ್ಟಿರುವಂತಹ ಈ ಸಂಸ್ಥೆಯೊಳಗ ನಾನು ಕೂಡ ಒಬ್ಬ ವಿದ್ಯಾರ್ಥಿನಿದ್ದೆ. ಇಂಥ ಒಂದು ಸ್ಥಿತಿಯೊಳಗ ನಿಮ್ಮೆಲ್ಲರಿಗೊಂದು ವಿನಂತಿ ಮಾಡ್ತೇನೆ, ಮಕ್ಕಳ ಶಿಕ್ಷಣವಂತರಾಗಿ ಮಾಡುವುದರ ಜೊತೆಗೆ ಭಾಷೆನೂ ಕೂಡ ಕಲಿಸಬೇಕಾಗಿದೆ. ಇವತ್ತು ಸಂಸ್ಕಾರವನ್ನು ಕೊಡಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳು ಒಂದು ಸ್ಥಿತಿಯೊಳಗೆ ಮುಂದಿನ 25 ವರ್ಷಗಳಲ್ಲಿ ಒಳ್ಳೆ ಸ್ಥಿತಿಯೊಳಗೆ ನಾವಿಂದಲೂ ಕೂಡ ಬದುಕಬೇಕಂದ್ರೆ ಅವರಿಗೆ ಇಂಗ್ಲಿಷು, ಹಿಂದಿ, ಕನ್ನಡ ಭಾಷಾ ಜ್ಞಾನ ಅವಶ್ಯಕತೆ ಇದೆ. ಇವತ್ತಿನ ಚಾಲ್ತಿ ವರ್ಷಗಳಲ್ಲಿ ಕಂಪ್ಯೂಟರ್ ಜ್ಞಾನ ಅವಶ್ಯಕತೆ ಇದೆ. ಇವೆಲ್ಲ ಆಗಾಗ್ಗೆ ಮಧ್ಯಭಾಗದಲ್ಲಿ ನೀವು ಮಕ್ಕಳಿಗೆ ಕಂಪ್ಯೂಟರ್ ಮತ್ತು ಭಾಷಾ ಜ್ಞಾನವನ್ನು ಕಲಿಸಿದ್ರೆ ನಾವು ತಂದೆ ತಾಯಿಗಳು ತೀರ್ಕೊಂಡ ನಂತರ ಕೂಡ ನಮ್ಮ ಮಕ್ಕಳು ನಮ್ಮನ್ನು ನೆನೆಸಿ ಊಟ ಮಾಡುವಂತ ವ್ಯವಸ್ಥೆಗಳಿಗೆ ಬರುತ್ತಾರೆ. ಅಂಥ ಗಂಭೀರತೆಯ ಜೊತೆಗೆ ಎಲ್ಲ ನೌಕರಿ ಇವತ್ತು SSLC ಮ್ಯಾಗ ಯಾವ ನೌಕರಿನಿಲ್ಲ, ಎಲ್ಲ ನೌಕರಿ PUC ಮೇಲೆ ಅದಾವ. ಇಲ್ಲಿ ಸಂಸ್ಥೆಯಲ್ಲಿ ಊಟ ಅಂತಂದ್ರೆ ನೀವೇ ಭಾಗ್ಯವಂತರು. ಆದರೆ ನಿಮ್ಮ ಜವಾಬ್ದಾರಿ ಇದ್ರ ಸಂಘಟನೆ ಇದೆ. ನಿಮ್ಮ ಹುಡುಗರು ಈಗ ಕೇವಲ 6 ತಾಸು ಅಥವಾ 8 ತಾಸು ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾರೆ, ಮುಂದೆ ಮನೆಯಲ್ಲಿ ಹೋಗ್ತಾರೆ. ಹೀಗಾಗಿ ಮನೆಯಲ್ಲಿ ಮಕ್ಕಳನ್ನು ತಿದ್ದುವಂತ ಜವಾಬ್ದಾರಿ ನಿಮ್ದೇ ಇದೆ.
ತಾಯಿ ಮೊದಲ ಗುರು ಅಂತ ಹೇಳ್ತೀವಿ ನಾವು. ತಾಯಿಯೇ ಮೊದಲ ಗುರು. ಹೀಗಾಗಿ ಶಿಕ್ಷಣ ಪ್ರಾರಂಭವಾಗುವುದು ಮನೆಯಿಂದ. ಆ ಮನೆಯಲ್ಲಿ ನೀವು ಏನು ಕಲಿಸಿಕೊಡ್ತೀರೋ ಅದನ್ನೇ ಮುಂದೆ ಮಕ್ಕಳು ಕಲಿತಾವೆ, ಅದನ್ನೇ ತಮ್ಮ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಅದಕ್ಕೆ ನೀವು ಒಳ್ಳೆಯದನ್ನು ಕಲಿಸಿದರೆ ಒಳ್ಳೆಯದಾಗ್ತಾರೆ. ನೀವು ಒಳ್ಳೆಯದನ್ನು ಕಲಿಸಿ ಆಗಲಿಲ್ಲ ಅಂತಂದ್ರೆ ಅದು ನಿಮ್ಮ ಬೇಜವಾಬ್ದಾರಿ ಆಗ್ತದೆ. ಮುಂದೆ ಮಗ ಸಮಾಜ ವಿರೋಧಿ ಕೆಲಸವನ್ನು ಮಾಡಿದರೆ ಇಂಥವರ ಮಗ ಅಂತ ಹೇಳಿ ನಿಮಗೆ ಕೆಟ್ಟ ಹೆಸರು ಬರ್ತದೆ. ಅದಕ್ಕೆ ತಾವು ಇವತ್ತೇನು ಬಂದಿದ್ದೀರಿ, ಈ ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು. ಮಕ್ಕಳು ಹೇಗಿದ್ದಾರೆ, ಸಣ್ಣ ಮಕ್ಕಳು, ಅವರ ಭವಿಷ್ಯವನ್ನು ನೀವು ನಿರ್ಧಾರ ಮಾಡುವಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸ್ತೀರಾ. ಆ ಪಾತ್ರವನ್ನು ವಹಿಸುವ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸಿದರೆ ಖಂಡಿತವಾಗಿ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗ್ತದೆ. ಮಕ್ಕಳ ಭವಿಷ್ಯ ಚೆನ್ನಾಗಾದಾಗ ನಮ್ಮ ಸಂಸ್ಥೆ ಭವಿಷ್ಯವು ಚೆನ್ನಾಗಾಗುತ್ತೆ. ಸಂಸ್ಥೆ ಸಹ ಒಳ್ಳೆಯ ಹೆಸರುಗುತ್ತೆ, ನಿಮ್ಮ ಮಕ್ಕಳಿಗೂ ಸಹ ಒಳ್ಳೆಯ ಹೆಸರು. ಆ ದೃಷ್ಟಿಯಿಂದ ನೀವು ಕೆಲಸಗಳನ್ನು ಮಾಡಬೇಕಂತ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅದನ್ನು ನೀವು ಚೆಕ್ ಮಾಡಲಿಲ್ಲ ಅಂದರೆ ನೀವು ಶಾಲೆಗೆ ಕಳಿಸ್ತಕ್ಕಂಥದ್ದು ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಳಕಳಿ ಇಲ್ಲ ಅಂತ ಅರ್ಥೈಸುತ್ತೆ. ಶಿಕ್ಷಣ ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ಮಾತ್ರ ಶಿಕ್ಷಕರು ಕೊಡ್ತಾರೆ ವಿನಃ ತಾಯಿ ತಂದೆಗಳ ಮಾತನ್ನು ಮೊದಲು ಮಕ್ಕಳು ಅವರೇ ಏನು ಗುರು, ಅವರೇನು ಕಲಿಸ್ಕೊಡ್ತಾರೆ ಅದನ್ನೇ ಕಲಿತಾರೆ ನಾವು ಉದ್ದೇಶಿಸಬೇಕು. ಸರ್, ನೀವು ಇದನ್ನೆಲ್ಲ ಪಾಲನೆ ಮಾಡಬೇಕು. ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ಏನು ಒಳ್ಳೆ ಎಜುಕೇಶನ್ ಕೊಡಿಸ್ಲಿಕ್ಕೆ ಬೆಂಗಳೂರಿನಿಂದ ಸಂಗೀತ ಮೇಡಮ್ ಬೆಂಗಳೂರು ಲೆವೆಲಲ್ಲಿ ಏನು ಕಲಿಸ್ತಾರೆ, ಹೆಂಗೆ ಕಲಿಸ್ತಾರೆ, ನಮ್ಮ ಮಕ್ಕಳು ಕೂಡ ಇಲ್ಲಿ ಹಾಗೆ ಕಲಿಬೇಕನ್ನೋ ಉದ್ದೇಶದಿಂದ ಆ ಸಂಗೀತ ಮೇಡಮನ್ನು ನಾವು ಇಲ್ಲಿವರೆಗೆ ಕರೆಸಿ ಕೋಚಿಂಗ್ ಕೊಡಿಸಿದ್ವಿ. ಇದಕ್ಕೆ ಟೀಚರ್ಸ್ ಸಹಕಾರ ಕೂಡ ಬಹಳ ಮುಖ್ಯ ಇರ್ತಿದೆ. ಇವತ್ತು ತಂತ್ರಜ್ಞಾನ ಯುಗ ತುಂಬ ಫಾಸ್ಟ್ ಇದೆ. ಈ ಟೀಚರ್ಸ್ ನೀವು ಅದಕ್ಕೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಇಲ್ಲಿ ಟೀಚರ್ಸ್ ನೌಕರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಕಷ್ಟವಾದ ಜಾಬ್ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ ಗಟ್ಟಿಯಾಗಿ, ನಾವು ಓದುವಾಗ 1 to 30 ತನಕ ತುಂಬ ಈಸಿಯಾಗಿ ನಾವು ಬಾಯಾಗಿ ಹೇಳ್ತಿದ್ವಿ. ಸರ್, ಇವತ್ತು 1ರಿಂದ 9ರವರೆಗೆ ಬಂದುಬಿಟ್ರೆ ಸಾಕು. 99ವರೆಗೂ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ತಂತ್ರಜ್ಞಾನದಲ್ಲಿ ಎಲ್ಲ ರೀತಿ ಹೇಳ್ಕೊಡ್ತಾರೆ. ಇದನ್ನು ನೀವು ಶಿಕ್ಷಕರ ಕಲೀಲಿಲ್ಲ ಅಂದರೆ ನೀವು ಮಕ್ಕಳಿಗೆ ಕಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀವು ಈ ಪರಿಸ್ಥಿತಿ ಏನು ಬಂದಿದೆ ಅದಕ್ಕೆ ಹೊಂದ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ನೌಕರಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದರ್ವೈಸ್ ಮಾಡ್ಲಿಕ್ಕೆ ಆಗಲ್ಲ. ಇದು ಒಳ್ಳೆಯದು. Annual report for the academic year 2025-26. I would like to begin by remembering our founder, late Sri Raghavendra Bhimra Desai sir. His vision and values continue to inspire us every day. Our school's motto, learning makes merit and values, converts honors in the lessons and the guidance in the preparing students for a bright future. Self-discipline, self-reliance, and the hard work are the mission of our school. The main aim of our management is the enrichment our students with the best education, reach the spoken English, and developing the integrated personality. All educators know that the atmosphere within the school contributes has much to the success of students as the curriculum. Our school has more bringing on whether and develop a love for learning in the students. Grand specialty are provided to all students